ಎಲ್ರಿಗೂ ನಮಸ್ಕಾರ. ನಿಮ್ಮ ಗಿರೀಶ್ ಶಿವಣ್ಣ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಸಿನಿಮಾ, ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ಫ್ಲರ್ಟ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಈ ನಮ್ಮ ಚಂದನ್ ನಿರ್ದೇಶನ ಮಾಡಿರುವಂಥ ಸಿನಿಮಾ ಹಾಗೂ ನಿರ್ಮಾಣ ಮಾಡಿರುವಂಥ ಸಿನಿಮಾ ಫ್ಲರ್ಟ್ ಇದೇ ತಿಂಗಳು 28ಕ್ಕೆ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಸುಮಾರು ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಸಾಧು ಕೋಕಿಲ್ ಅವರು, ಅವಿನಾಶ್ ಅವರು, ಶ್ರುತಿ ಅವರು, ರಂಗಣ ರಘು ಅವರು, ಗಿರೀಶ್ ಶಿವಣ್ಣ ಅವರು, ಚಂದನ್ ಅವರು, ಹಾಗೆ ವಿನಯ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಒಬ್ಬೊಬ್ಬರು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಆಗ್ತದೆ. ಕೆಲವು ಸಿಕ್ಕಿಲ್ಲ, ಒಬ್ಬರು ಸಿಕ್ಕಿದ್ದಾರೆ. ಸಾಮಾನ್ಯವಾಗಿ ನೀವು ನೋಡಿರ್ತೀರಿ, ಮೈಸೂರಿನಲ್ಲಿ ಯಾವ ಪ್ರಾಣಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಆನೆ ಕಾಣಿಸ್ಕೊಳ್ಳುತ್ತೆ. ಅದು ಇಲ್ಲಿ ನಮ್ಮ ಹತ್ರ ಒಂದು ಆನೆ ಸಿಕ್ಕಿದೆ. ಬಟ್ ಈ ಆನೆಗೂ ಏನು ವ್ಯತ್ಯಾಸ ಅಂತಂದರೆ, ಇದ್ರ ಮೇಲೆ ಚಾಮುಂಡಿ ಕೂಡಿಸಲ್ಲ, ಆದರೆ ಚಾಮುಂಡಿ ಕೈ ಮುಗಿತಾರೆ. ಸೊ ನಮ್ಮ ಸಿನಿಮಾದಲ್ಲಿ ಮೇಜರ್ ಕ್ಯಾರೆಕ್ಟರ್ ಮಾಡಿರುವಂಥ ನಮ್ಮ ಪ್ರೀತಿಯ ಆನೆ ಬಂತೊಂದು ಆನೆ ವಿನಯ್ ಗೌಡ ಅವರಿಗೆ ಸುಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ನಾನು ಕೆಲವೊಂದು ಪ್ರಶ್ನೆಗಳನ್ನ ನೀವೇನು ಕೇಳಬೇಕು ಅಂದ್ಕೊಂಡಿದ್ದೀರೋ ಅದನ್ನು ನಾನು ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಸರ್, ಫಸ್ಟ್ ಆಫ್ ಆಲ್, ನೀವು ಬಿಗ್ ಬಾಸಲ್ಲಿ ಇದ್ದಿದ್ದು ನಮಗೆ ತುಂಬ ಖುಷಿ ಕೊಡ್ತು ಸರ್. ಅದರಲ್ಲಿ ಒಂದು ಎಪಿಸೋಡ್ ನನಗೆ ತುಂಬ ಇಷ್ಟ. ನನಗೆ ಯಾರು ಹೋಗಬೇಕು ಆಚೆ ಅಂದರೆ ವಿನಯ್ ಅವರು, ಯಾರು ಇರಬೇಕು ಅಂದರೆ ವಿನಯ್ ಅವರು ಅಂತ ನನಗೆ ಆ ಎಪಿಸೋಡ್ ತೋರಿಸಿ ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತು ಸರ್? ಏನು ಹೇಳಿ ನನಗೆ ಈ ಕ್ವಶನ್ಗೆ ಅಂದರೆ, ಅಭಿಮಾನಿಗಳೆಷ್ಟು ಮುಗ್ಧತೆಯಿಂದ ಉತ್ತರಗಳು ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಟ್ರೋಲು ಎಕ್ಸಾಂಪಲು. ಅವ್ರು ನನ್ನ ಫ್ಯಾನು, ಆ್ಯಂಡ್ ನಾನೇ ಹೋಗ್ತೀನಿ ಅಂತ ಅವ್ರು ಡಿಸೈಡ್ ಆಗ್ಬಿಟ್ಟಿದ್ರು. ಬಟ್ ಖುಷಿ ಆಯಿತು. ಅದೊಂದು ಮಾತ್ರ ತುಂಬ ಜಾಸ್ತಿ ಟ್ರೋಲ್ ಆದಂಥ ಒಂದು ಪರ್ಟಿಕ್ಯುಲರ್ ಕ್ಲಿಪ್ ಅದು. ಅದನ್ನ ನೋಡಿ ನನಗೆ ಅಲ್ಲಿ ನಗು ತೊಡ್ಕೊಳೋದಕ್ಕಾಗಲ್ಲ. ಆ್ಯಕ್ಚುಲಿ ಅದಾದ್ಮೇಲೆ ಒಂದು ಕಂಟಿನ್ಯೂಯೇಷನ್ ಟ್ರೋಲ್ ಮಾಡಿದ್ರು. ಅದು ಹೇಳಿದ್ಮೇಲೆ ನಾನೊಂದು ಬಾಗಿಲು ತೆಗೀರಿ ಬಿಗ್ ಬಾಸ್ ಅನ್ನೋದನ್ನ ಅದಕ್ಕೆ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ, ಅಂದ್ರೆ ಒಂದು ಕ್ರಿಯೇಟಿವ್ ಐಡಿಯಾಗಳು ಎಷ್ಟು ಚೆನ್ನಾಗಿರುತ್ತೆ ಕೆಲವು ಟ್ರೋಲ್ ಮಾಡೋರಿಗೆ ಅಂದ್ರೆ ತುಂಬಾ ನಕ್ಕಿದ್ದೀನಿ. ಅಂದ್ರೆ ಬಂದಾಗೆಲ್ಲ ಈಗಲೂ ನಗು ಬರುತ್ತೆ ನನಗೆ. ಗುರು, ನೀನೇ ಎಷ್ಟು ನಕ್ಕಿದ್ಯಾ ಅಂದ್ರೆ ನಾವು ಉಳ್ಳಾಡ್ಕೊಂಡು ನಕ್ಕಿದ್ದೀವಿ ನಾವು. ಆಕೆ ಎಷ್ಟು ಚೆನ್ನಾಗಿ ಹೇಳಿದೆ ನನಗೆ. ಯಾಕೆ ನಿನ್ ಮೇಲೆ ನನ್ಗೆ ಅಷ್ಟು ಪ್ರೀತಿ ಅಂದ್ರೆ ಅದೇ ಕಾರಣಕ್ಕೆ. ನಿಮ್ಗೆ ಯಾರು ಹೋಗ್ತಾರೆ ಈ ವಾರ? ವಿನಯ್ ಅವ್ರು ಹೋಗ್ಬಿಡ್ತಾರೆ. ಓಕೆ, ಯಾರು ನಿಮ್ಗೆ ಫೇವ್ರೆಟ್? ವಿನಯ್. ನೀನೇ ಕಳಿಸ್ಬಿಟ್ಟು ಅಂತ. ಬಟ್ ತುಂಬಾ ಖುಷಿ ಆಯ್ತು ವಿನಯ್ ಜೊತೆ ಕೆಲಸ ಮಾಡಿದ್ದು. ಸೊ ಆಕ್ಚುಲಿ ವಿನಯ್ ಅವರು ನಮ್ಮ ದೂರದ ರಿಲೇಷನ್ ಕೂಡ. ವಿನಯ್ ಅವರೇ, ನಿಮಗೆ ಚಂದನ್ ತುಂಬಾ ಒಳ್ಳೆ ಫ್ರೆಂಡು. ಸೊ ನಿಮಗೆ ಚಂದನ್ ಅವ್ರು ಹೇಳಿದಾಗ ಫ್ಲರ್ಟ್ ಸಿನಿಮಾ ಮಾಡಬೇಕು ಅಂತ ಅನಿಸ್ದಾಗ ನಿಮ್ಗೆ ಏನು ಅನಿಸ್ತೀರಿ? ನಿಮಗೆ? ನನಗೆ ಈಗಲ್ಲ, ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಸ್ ಆಕ್ಟರ್. ಎಸ್, ನನಗೆ ಈಗಲ್ಲ, ಅಂದ್ರೆ ಅವರು ಆ ಸ್ಕ್ರಿಪ್ಟ್, ನೀವು ಅದು ಪ್ರೊಮೋನಲ್ಲಿ ನೋಡಿರ್ಬೋದು. ನೀವು ಅರ್ಧ ಮೀಸೆ ತೆಗ್ದಿರೋದು, ಅದು ಕೋವಿಡ್ ಟೈಮ್ನಲ್ಲೇ ಶೂಟ್ ಮಾಡಿದ್ರು ಅದನ್ನು. ಸೊ ಈ ಸ್ಕ್ರಿಪ್ಟು ಕೋವಿಡ್ ಅದಕ್ಕೆ ಮುಂಚೆಯಿಂದ ಬರಿತಾ ಇರುವಂಥ ಸ್ಕ್ರಿಪ್ಟ್ ಇವರು. ಆ್ಯಂಡ್ ಪ್ರತಿಯೊಂದು ಸೀನ್ನಲ್ಲೂ ಡೆಪ್ತ್ಗಿಳ್ದು ಬರೆದಿದ್ದಾರೆ. ಡೈಲಾಗ್ಸ್ ಆಗಿರ್ಬೋದು, ಡೈಲಾಗ್ಸ್ ಕಂಪ್ಲೀಟ್ ಆಗಿ ಅವರೇ ಬರೆದಿದ್ದಾರೆ. ಸ್ಟೋರಿ ಅವ್ರದ್ದೇ, ಡೈರೆಕ್ಷನ್ ಅವ್ರದ್ದೇ. ವಾಟ್ ಹ್ಯಾಪನ್ಸ್ ಇಸ್, ಅವ್ರದ್ದೇ ಸ್ಟೋರಿ ಬರೆದು ಅವ್ರು ಡೈರೆಕ್ಷನ್ ಮಾಡಿದಾಗ ದೇ ವಿಲ್ ಹ್ಯಾವ್ ದಟ್ ಕ್ಲಾರಿಟಿ. ಹೀಗೆ ಬರಬೇಕು ಅಂತ. ಬೆಸ್ಟ್ ಥಿಂಗ್ ಏನು ಅಂದರೆ, ಅದಕ್ಕೆ ನೀವು ಒಂದಷ್ಟು ಎಲ್ಲ ದೊಡ್ಡ ಕಲಾವಿದರು ಕೈ ಜೋಡಿಸಿ ಅದನ್ನು ಒಂದು ಕಂಪ್ಲೀಟ್ ಮಾಡಿದ್ದೀರಲ್ಲ, ದಟ್ ಈಸ್ ಲೈಕ್ ಬ್ರಿಲಿಯಂಟ್. ಅಂದರೆ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನ್ಸೋದಿಲ್ಲ ನಮ್ಮ ಚಂದನ್ ಅವ್ರದ್ದು. he is made a very good debut in direction from this movie. ನನಗನ್ಸಿದ್ದು ಆತ ತುಂಬಾ ವರ್ಕ್ ಮಾಡಿಬಿಟ್ಟಿದ್ದಾರೆ. ಹೌದೌದು, ನಾನು 3-4 ವರ್ಷದಿಂದ ನೋಡಿದ್ದೀನಿ. ಅಂದರೆ ವರ್ಕ್ ಮಾಡಿ ಇಲ್ಲಾಂದ್ರೆ ಈ ಥರ ಕಾನ್ಫಿಡೆನ್ಸ್ ಬರೋಕ್ಕಾಗಲ್ಲ. ಸೊ ನಾನು ವಿನಯ್ ಇನ್ನೊಂದು ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಆಕಾಶವಾಣಿಯಿಂದ ಬರುತ್ತೆ, ಅಂದರೆ ನಾನು ಕೇಳಬೇಕು ಅಂದ್ಕೊಳ್ತೀನಿ. ಬಟ್ ಹೆಂಗೆ ಕೇಳೋದು ಗೊತ್ತಾಗಲ್ವಲ್ಲ. ಈಗ 1 2 3 ಅಂತ ಒಂದು ವಾಯ್ಸ್ ಬರುತ್ತೆ, ಏನು ಪ್ರಶ್ನೆ ಕೇಳಬೇಕು ಅಂತ. 1 2 3 ಬರಲಿ. ಈ ಸಿನಿಮಾದಲ್ಲಿ ಡವ್ ಸ್ಟೋರಿ ಒಂದಿದೆ, ಅದೇನು? ಈ ಸಿನಿಮಾದಲ್ಲಿ ಡವ್ ಸ್ಟೋರಿ ಇದೆಯಲ್ಲ ಅಂದ್ರೆ ಏನು? ಅಂದ್ರೆ ಈ ಸಿನಿಮಾನಲ್ಲಿ ಪ್ರತಿಯೊಬ್ರು ಡವ್ವೇ ಮಾಡ್ತಿರೋದು. ಕರೆಕ್ಟ್. ಆ್ಯಂಡ್ ಪ್ರತಿಯೊಂದು ಸ್ಟೋರಿನೂ ಕ್ಲೈಮ್ಯಾಕ್ಸ್ನಲ್ಲಿ ಗೊತ್ತಾಗತ್ತೆ ಯಾರ್ದು ಡವ್ವು, ಯಾರ್ದು ಲವ್ವು, ಯಾರ್ದು ಫ್ಲರ್ಟು, ಯಾರ್ದು ನೆಗೆಟಿವ್, ಯಾರ್ದು ಪಾಸಿಟಿವು. ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ಸ್ಕ್ರಿಪ್ಟ್ನ. ಈಗ ನಾನು ಇಡೀ ಸಿನಿಮಾ ಕತೆ ಹೇಳಿದ್ರು ನನ್ನ ಕ್ಯಾರೆಕ್ಟರ್ ಆಗಲಿ, ನಿಮ್ಮ ಕ್ಯಾರೆಕ್ಟರ್ ಆಗಲಿ, ಇಲ್ಲ ನಮ್ಮ ಚಂದನ್ ಅವ್ರ ಕ್ಯಾರೆಕ್ಟರ್ ಆಗಲಿ, ನಿಮಿಕಾ ಅವ್ರ ಕ್ಯಾರೆಕ್ಟರ್ ಆಗಲಿ, ಸ್ಟೋರಿ ಹೇಳಿದ್ರು ಅರ್ಥ ಆಗೋದಿಲ್ಲ. ಬಿಕಾಸ್ ಆ ಫನ್ನು, ಆ ಟೈಮಿಂಗು, ಆ ಒಂದು ನಿಮ್ಮದು ಕಾಮಿಡಿ, ಆ ಒಂದು ಮೂಮೆಂಟ್ಸು, ಅದು ಥಿಯೇಟ್ರ್ನಲ್ಲಿ ಕೂತ್ಕೊಂಡು ನೋಡಿದಾಗ ಮಾತ್ರ ಗೊತ್ತಾಗೋದು, ಓ ಈ ಥರ ಇದೆಯಾ ಅಂತಂದ್ಬಿಟ್ಟು. ಸೊ ಆ ಥರ ಒಂದು ಸ್ಕ್ರಿಪ್ಟ್ ಮಾಡಬೇಕು ಅಂದರೆ ಫಸ್ಟ್ ಟೈಮ್ ಡೈರೆಕ್ಷನ್ನಲ್ಲಿ
ಎಷ್ಟು ವರ್ಕ್ ಮಾಡಿರ್ಬೇಡ. ಈಗಲೂ ಕೂಡ ಚಂದನ್ಗಳು ನಾನು ಅವ್ರ ಜೊತೆ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಆ್ಯಂಡ್ ಫ್ರೆಂಡ್ಶಿಪ್ನಲ್ಲಿ ನಮ್ಮ ಜರ್ನಿ ನಡೀತಾ ಇದೆ. ಈ ಸಿನಿಮಾ ಮಾಡಕ್ ಮುಂಚೆ ಇದ್ದಿದ್ದ ಚಂದನ್ನು ಈಗಿರೋ ಚಂದನ್ನು ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಮುಂಚೆ ಇದ್ದಿದ್ದು ಆರ್ಟಿಸ್ಟ್ ಚಂದನ್ನು, ಈಗ ಮಾತಾಡ್ತಾ ಇದ್ರೆ ಅವ್ರದ್ದು ಡೈರೆಕ್ಷನ್ ಬರ್ತಿರತ್ತೆ. ಅವರು ಲ್ಯಾಂಗ್ವೇಜ್ನಲ್ಲೇ ಒಂದು ಡೈರೆಕ್ಟರ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಆಗಿದೆ ಅವ್ರದ್ದು. ಸೊ ಐ ಥಿಂಕ್ ಹಿ ಇಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ನಾವು ಮೊನ್ನೆ ಯಾವುದೊಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ವಿ. ಈಗ ನಾವೇನು ಆರ್ಟಿಸ್ಟ್ ಅಲ್ವಾ ನಾವು, ಫಸ್ಟ್ ನಟ್ಬಿಟ್ಟು ತಗೋತೀನಿ ಅಂದೆ. ಅದೇನು ಅಂದ್ರೆ ಬಾಸ್ ಅದು ಸ್ವಲ್ಪ ಲ್ಯಾಗ್ ಆಯ್ತು, ಬೇಕಾದ್ರೆ ಡೈಲಾಗ್ ಹೇಳಿದ್ವಿ. ಏನ್ ಗುರು ನೀನು ಇಷ್ಟು ಡೈರೆಕ್ಷನ್ ಬೆಟ್ರಮ್ಮ ಇದು, ಯಾಕಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಲ್ಯಾಗ್ ಮಾಡಬಾರ್ದು. ಹೌದು, ಈಗ 2 ಸೆಕೆಂಡ್ ನಾವು ನೋಡ್ತಿರ್ತೀವಲ್ಲ ಬ್ರೋ, ಸಿನಿಮಾದಲ್ಲಿ 2 ಸೆಕೆಂಡ್ ಲ್ಯಾಗ್ ಆದ್ರೆ ನೋಡ್ತಾ ಇರ್ತಾರೆ. ಸೊ ಎಲ್ಲೂ ಲ್ಯಾಗ್ ಆಗ್ಬಾರ್ದು ಅಂತ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಇದನ್ನ. ಎಕ್ಸಾಕ್ಟ್ಲಿ. ಅಂಡ್ ಈ ಸಿನಿಮಾ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದ್ರೆ, ನೀವು ಒಂದ್ಸಲಿ ಕೂತ್ಕೊಂಡು ಸ್ಕ್ರೀನ್ ಮೇಲೆ ಕಣ್ಣಿಟ್ರೆ ಈ ಕಡೆ ಆ ಕಡೆ ನಿಮ್ಗೆ ಇಂಟರ್ವಲ್ ಅಥವಾ ಇಂಟರ್ವಲ್ ಮುಗಿಸ್ಕೊಂಡು ಬಂದು ವಾಪಸ್ ಕೂತ್ಕೊಂಡ್ರೆ ಕಣ್ಣು ಆ ಕಡೆ ಈ ಕಡೆ ಹೋಗೋದು. ಆಕ್ಚುಲಿ ನಾ ಇನ್ನೊಂದು ಹೇಳ್ಬೇಕು ಅನ್ಕೊಂಡೆ, ಇಂಟರ್ವಲ್ ಹೋದ್ರು ಬೇಗ ಬೇಗ ಒಂದ್ ಸೆಕೆಂಡ್ ಯಾಕೆಂದ್ರೆ ಆ ಇಂಟರ್ವಲ್ ಕಟಿಂಗ್ ಪಾಯಿಂಟ್ ಮಜವಾಗಿದೆ. ಆಮೇಲೆ ಪಾಯಿಂಟ್ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ, ನೀವ್ ಹೇಳ್ದಾಗೆ ಲ್ಯಾಗ್ ಅನ್ನೋದು ಎಲ್ಲೂ ಇಲ್ಲ. ಒಂದು ಎರಡನೇದು, ಒಂದು ಸೀರಿಯಸ್ ಮ್ಯಾಟರ್ ನಡೀತಿದ್ರು ಅದರಲ್ಲೂ ಒಂದು ಕಾಮಿಡಿ ಪಂಚಸ್, ಹ್ಯೂಮರ್ ಚೆನ್ನಾಗಿಟ್ಟಿದ್ದಾರೆ, ಸಕ್ಕದಾಗಿದೆ ಹ್ಯೂಮರ್. ಅಂಡ್ ಈ ಕೆಲವೊಂದು ಸಿನಿಮಾಗಳು ನೋಡಿದೀನಿ, ಕಾಮಿಡಿನ ಸುಮ್ನೆ ತಗೊಂಡ್ಬಂದು ತೋರಿಸ್ತಾರೆ. ಬೇಡದಿರೋ ಜಾಗದಲ್ಲಿ ತಗೊಂಡ್ಬಂದು ಸುಮ್ನೆ ಕಾಮಿಡಿ ಹಾಕ್ಬಿಡೋಣ, ನಗಿಸ್ಬಿಡೋಣ ಅನ್ನೋದು, ಅದು ವರ್ಕೌಟ್ ಆಗೋದಿಲ್ಲ ಅದು. ಹೌದು. ಅಂಡ್ ಈ ಸಿನಿಮಾನಲ್ಲಿ ಆ ತರ ಎಲ್ಲೂ ಇಲ್ವೇ ಇಲ್ಲ, ಎಲ್ಲೂ ಚಾನ್ಸ್ ಇಲ್ಲ, ಯಾಕಂದ್ರೆ ಕಥೆನೇ ಇದೆಯಲ್ಲ ಅದು ಎಲ್ಲ. ಸೊ ಇನ್ನೊಂದು ಕ್ವಶನ್ ಬರ್ತಾ ಇದೆ ಮೈಂಡ್ ಅಲ್ಲಿ. ಸೊ ಅಶರೀರವಾಣಿ ಬರ್ತೀವಿ, ನಿಮ್ಮ ಡವ್ ಸ್ಟೋರಿಗಳು ಎಷ್ಟಿದೆ? ಓಕೆ, ನೀವು ಡವ್ ಸ್ಟೋರಿಗಳು ಎಷ್ಟಿದೆ? ನಂದು ಡವ್ ಸ್ಟೋರಿ ಅಂತ ತಾನೇ ನಂದಲ್ಲ ಗುರು, ಅಶರೀರವಾಣಿದು ಇದು ನಂದಲ್ಲ ಕ್ವಶನ್. ನಾನು ಪರ್ಸನಲ್ ಆಗಿ ಏನು ಕೇಳ್ತಿಲ್ಲ. ಅಶರೀರವಾಣಿ ಅಶರೀರವಾಣಿ ಯಾವ್ದು ಗೊತ್ತಾಯ್ತಲ್ವಾ? ಕೇಳಿಸ್ತಾ ಇದೆ ನನಗೂ, ನಿಮ್ಮ ಮೈಂಡ್ ವಾಯ್ಸ್ ನನಗೂ ಕೇಳಿಸ್ತಾ ಇದೆ. ಹಂಗಾಗೋಯ್ತು ಅಶರೀರವಾಣಿ. ದಯವಿಟ್ಟು ನನಗೆ ಮಾತ್ರ ಕೇಳಿಸೋ ಹಂಗೆ ಪ್ರಶ್ನೆ ಕೇಳಿ. ಸೊ ನಂದು ಡವ್ ಸ್ಟೋರಿ ಅಂತ ಯಾವುದು ಇಲ್ಲ. ಇದ್ದಿದ್ದು ಒಂದು ಡವ್ ಸ್ಟೋರಿ, ಅದನ್ನೇ ಮದುವೆ ಆದೆ, ಅದ್ರ ಜೊತೆನಲ್ಲೇ ಒಂದು ಡವ್ ಸ್ಟೋರಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಶ್ರೀರಾಮ ಪಕ್ಕದ ರೋಡ್. ಎಸ್, ನಾವು ಶ್ರೀಕೃಷ್ಣ ತರ ಶ್ರೀರಾಮ. ಯಾವ್ದು ಡವ್ ಸ್ಟೋರಿಗಳಿಲ್ಲ. ಸೊ ಫ್ಲರ್ಟ್ ಆಕ್ಚುಲಿ ಒಂದ್ ನಿಮಿಷ, ನಿಮ್ದೆಷ್ಟು ಡವ್ ಸ್ಟೋರಿಗಳಿದೆ ಅದನ್ನ ಹೇಳಿ ಫಸ್ಟ್. ನನ್ನ ಅಶರೀರವಾಣಿ ಎಲ್ಲ ನನಗೆ ಡವ್ ಗಿವ್ ಎಲ್ಲ ಇಲ್ಲಮ್ಮ, ನಮ್ಗೆಲ್ಲಮ್ಮ ಬೀಳ್ತಾರೆ ಎಲ್ರು. ನೀನ್ ಚಬ್ಬಿ ತರ ಇದೆಯಾ ನೀನು, ಏನೋ ಕುಂಫು ಪಾಂಡ ಇದ್ದಂಗೆ ಇದೆಯಾ ಅಂತೆಲ್ಲ ಅಂತಾರೆ. ಕುಂಫು ಪಾಂಡಾಗೆ ಜಾಸ್ತಿ ಫ್ಯಾನ್ಸ್ ಇರೋದೇ ಹುಡುಗಿರು, ಗೊತ್ತಾ? ನಮ್ಗೆ ಯಾಕೆ ಯಾವ್ದು ಬಿದ್ದಿಲ್ವಲ್ಲ, ಯಾಕೆ ಹೇಳ್ತಿದ್ದೀರಾ ಅಷ್ಟೇ. ನನ್ ಬಿದ್ದಿರೋದು ಒಂದು ಗೊತ್ತಿಲ್ಲ, ಎಲ್ಲ ನಾನು ಹಂಗೆ ನೋಡ್ತಿರಲ್ಲ, ಹಂಗೆ ಸ್ಪೆಕ್ಸ್ ಬೇಕಾ ಅಂತ. ಫ್ಲರ್ಟ್ ಅಂದ್ರೆ ಆಕ್ಚುಲಿ ಅರ್ಥ ಏನಿದೆ ಅಂದ್ರೆ ಟಿಕಾಯಿಸದ ಪಟಾಯಿಸದ, ಅಂದ್ರೆ ಫ್ಲರ್ಟ್ ಮಾಡ್ತಿದ್ದಾನೆ ಅಂದ್ರೆ ನಮ್ಗೆ ಅದ ಅರ್ಥ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೋಸ್ಕರ. ಫ್ಲರ್ಟ್ ಅಲ್ಲಿ ಬೇರೆ ಬೇರೆ ರೀತಿ ಫ್ಲರ್ಟಿಂಗ್ ಇದೆ. ಒಂದು ಹುಡುಗಿ ಜೊತೆನಲ್ಲಿ ಸೀರಿಯಸ್ ಆಗಿ ಫ್ಲರ್ಟ್ ಮಾಡೋದು, ಅಂದ್ರೆ ಬೀಳ್ಸ್ಕೊಳೋದಕ್ಕೆ ಅಂತ ಹೇಳೋದಲ್ಲ, ಪಟಾಯಿಸೋದು ಅದೊಂದು ರೀತಿ ಫ್ಲರ್ಟಿಂಗ್. ಆದ್ರೆ ಈಗ ನಾನು ಸ್ಕೂಲ್ನಲ್ಲಿ ಇದ್ದಾಗ ನಮ್ಮ ಟೀಚರ್ಸ್ ಜೊತೆ ಫ್ಲರ್ಟ್ ಮಾಡ್ತಿದ್ದೆ. ಅಂದ್ರೆ ಅದು ದಟ್ ಈಸ್ ಲೈಕ್ ಅದು ಗೊತ್ತು ನಿಮ್ಗೆ, ಇಟ್ ಈಸ್ ಜಸ್ಟ್ ಫಾರ್ ಫನ್ ಅಂತ. ಸೊ ಆ ರೀತಿ ಒಂದು ಫ್ಲರ್ಟಿಂಗ್ ಇದೆ. ಹೆಲ್ದಿ ಫ್ಲರ್ಟಿಂಗ್ ಅನ್ನೋದಿರುತ್ತೆ. ಇವಾಗ ಒಂದು ಹುಡುಗಿ ಫ್ರೆಂಡ್ಸ್ ಆಗಿರ್ತಾರೆ, ಯಾರು ಸಿಕ್ಕಿಲ್ಲ ನಿನ್ನೆ ಮದುವೆ ಆಗ್ಬಿಡ್ತೀನಿ ಕಣೆ ಅನ್ನೋದು. ಇಟ್ ಈಸ್ ದಟ್ ಕೈಂಡ್ ಆಫ್, ದಟ್ ಈಸ್ ಆಲ್ಸೋ ಫ್ಲರ್ಟಿಂಗ್. ಸೊ ಫ್ಲರ್ಟಿಂಗ್ ನಲ್ಲಿ ಬೇರೆ ಬೇರೆ ರೀತಿಗಳಿದೆ. ಆ ಪರ್ಟಿಕ್ಯುಲರ್ ಫ್ಲರ್ಟ್ ಅನ್ನೋ ಒಂದು ಪದನ ಎಲ್ಲಿ ಪೊಸಿಷನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಗ್ ಬಾಸ್ ಹೇಳ್ದೆ ಗುರು, ತುಂಬಾ ಕಾಂಪ್ಲಿಕೇಟೆಡ್ ಬಟ್ ಚೆನ್ನಾಗಿತ್ತು. ಬಟ್ ನನಗನ್ಸಿದ್ದು ಏನು ಅಂದ್ರೆ ಪಟಾಯಿಸೋದು ಅಂತ, ಅಂದ್ರೆ ಈ ನಮ್ಮ 2000 ಹಿಂದೆ ಇರೋ ಹುಡುಗರಿಗೆಲ್ಲ ಪಟಾಯಿಸೋದು ಅಂತ. ಅಂದ್ರೆ ನಮ್ದು ಫ್ಲರ್ಟ್ ಸಿನಿಮಾ ಆಕ್ಚುಲಿ ಪಟಾಯಿಸು ಅಂತ ಇಡ್ಬೇಕಾಗಿತ್ತು ನಾವು. ಆಡಿಯನ್ಸ್ ಮಧ್ಯೆ ಮತ್ತೆ ಸಿನಿಮಾ ಮಧ್ಯೆ ಇರುವಂತದ್ದೇ ಫ್ಲರ್ಟ್ ನಮ್ ಸಿನಿಮಾ. ಅದಕ್ಕೆ ನಾವು ಪಕ್ಕಾ ಪ್ಯೂರ್ ಡವ್ ಸ್ಟೋರಿ ಅಂತ ಹಾಕಿದೀವಿ. ನಿಮ್ದೊಂದು ಡವ್ ಸ್ಟೋರಿ ಇದೆ, ನಂದೊಂದಿದೆ, ಚಂದನ್ದೊಂದಿದೆ, ನಿಮಿಕಾದೊಂದಿದೆ, ಸಾಧು ಸರ್ದಿದೆ, ಆಮೇಲೆ ಇನ್ಯಾರ್ದು ರಂಗಣ್ಣ ಸರ್ದಿದೆ, ಶ್ರುತಿ ಮೇಡಮ್ದು ಇದೆ. ಯಾರ್ದು ಯಾವಾಗ ಹೆಂಗೆ ಅಂತ ಏನು ಹೇಳಕ್ ಆಗ್ತಿಲ್ಲ. ನಿಮ್ಗೆ ಯಾವ್ದು ಅಶರೀರವಾಣಿ ಕೇಳಿಸ್ತಾ ಇಲ್ವಾ ನಿಮ್ಗೆ? ಇಲ್ಲ, ಅದೇ ನಾನು ಟ್ರೈ ಮಾಡ್ತಾ ಇದ್ದೀನಿ, ಇವಾಗ ಬರ್ಬೋದು ಮೋಸ್ಟ್ಲಿ.
ಈ ಏನು ಜೀವದ ಗೆಳೆಯ ಅಂತ ಹೇಳಿ ಸಿನಿಮಾದಲ್ಲಿ ಇವ್ರಿಬ್ರದ್ದು ಏನ್ ಜೀವದ ಗೆಳೆಯ ಅಂದ್ರೆ ಯಾರು? ಈ ಸಿನಿಮಾದಲ್ಲಿ ನನ್ಗೂ ಕೇಳಿಸ್ತಾ ಇದೆ. ಹೌದಾ, ನನಗೂ ಹಂಗೆ ಆಗಿದ್ದು. ಮೈಂಡ್ ವಾಯ್ಸ್ ಅನ್ಕೊಂಡು ಜೋರಾಗಿ ಕೇಳಿಸ್ಕೊಂಡ್ಬಿಟ್ಟೆ. ಇನ್ನೂ ಸರಿ, ಮೈಂಡ್ ವಾಯ್ಸ್. ಸೊ ಈ ಸಿನಿಮಾನಲ್ಲಿ ಒಂದು ಜೀವದ ಗೆಳೆಯ ಅಂತ ಒಂದು ಹಾಡು ಕೂಡ ಇದೆ. ಯಾರಿಗೆ ಜೀವದ ಗೆಳೆಯ ಅನ್ನೋದು ನಮ್ಮ ಗೊತ್ತಲ್ಲ, ಅವ್ರು ಕೇಳ್ತಾ ಇರೋದು ಮೈಂಡ್ ವಾಯ್ಸ್. ಓಕೆ, ನೀವು ಬ್ರೋ ನೀವೆಲ್ಲ ನೋಡಿರ್ತೀರ ಬ್ರೋ, ಸಾಮಾನ್ಯವಾಗಿ ಫ್ರೆಂಡ್ಸು ತುಂಬ ಕ್ಲೋಸ್ ಆಗಿ ಕೆಲವ್ರ ಹತ್ರ ಎಲ್ಲ ಇದ್ರು ಹೇಳ್ಕೊಳಲ್ಲ ನಾನು ಇದೀನಿ ಅಂತ. ಹೆಗಲ ಮೇಲೆ ಕೈ ಇಡ್ತಾರೆ ಅಷ್ಟೇ, ಮಚ್ಚ ನಾ ಇದೀನಿ ಬಿಡು ಅಂತ. ಕೆಲವರು ಕೈ ಇಟ್ಕೊಂಡು ಯಾಕೋ ಯೋಚನೆ ಮಾಡ್ತೀಯಾ ನಾ ಇದೀನಿ ಬಿಡು ಅಂತಾರೆ. ಬಟ್ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಅದಕ್ಕೋಸ್ಕರನೇ ಅಂತಾರೆ. ಅದು ಜೀವ ಕೊಡುವಂಥದ್ದು ಪ್ರಾಣ ಕೊಟ್ಬಿಡೋದಲ್ಲ, ಅದು ಜೀವದ ಜೊತೆ ನಿಂತ್ಕೊಳ್ಳೋದು. ನಿಮ್ಗೆ ಏನಾದರೂ ನಾನು ನಿಂತ್ಕೊಳ್ತೀನಿ ಅಂತ ಹೇಳ್ತಾರಲ್ಲ, ಅದೇ ಗೆಳೆಯ ಸಾಂಗ್. ಅದು ಸುದೀಪ್ ಸರ್ ಹಾಡಿದ್ದು ಇನ್ನೂ ಚೆನ್ನಾಗಿದೆ. ಯಾಕೆ ನಿಮ್ಮ ಬಾಂಡಿಂಗ್ ಎಲ್ಲ ನಾವು ನೋಡಿದಾಗ ಅದೇ ಅನಿಸ್ತು, ಸುದೀಪ್ ಸರ್ ಹಾಡಿದ್ದೆ ಪಕ್ಕ 100% ಚೆನ್ನಾಗಿದೆ ಅಂತ. ಬಟ್ ಲಿರಿಕ್ಸ್ ಬರ್ದಿದ್ದು ಚಂದನ್. ನಾನು ಜಾಸ್ತಿ ನೋಡಿಲ್ಲ ಅವ್ರ ಜೊತೆ, ಯಾರ ಜೊತೆ ಬರ್ತಿರೋದು ಅವ್ರದ್ದು ಹಳೆ ಲವ್ ಸ್ಟೋರಿ ಅವ್ರು ಕೇಳ್ಬೇಕು ಆ್ಯಕ್ಚುಲಿ ಅವ್ರದ್ದು. ನಾನು ಜಾಸ್ತಿ ಜೊತೆ ಬರ್ತಿರೋದು ನೋಡಿಲ್ಲ. ಯಾವ ನೋಡಿದ್ರು ಬರೀತಾರ, ಏನು ಬರಿತಾ ಇದ್ದೀನಿ, ಹಾಡು ಬರಿತಾ ಇದ್ದೀನಿ ಗುರು, ಡೈಲಾಗ್ ಸಾಲ್ದ ನಿನಗೆ ಇನ್ನೂ ಹಾಡು ಬೇರೆ ಬರೀತಿ ಅಂದರೆ ಹಾಡು ನೋಡಿದ್ರೆ ಅದು ಕೇಳಿಸಿದ್ರು ನನಗೆ ಜುಮ್ಮನ್ ಬಿಡ್ತಾರೆ. ನನಗೆ ಆಯ್ತಪ್ಪ ಓಕೆ, ಯಾರು ಹಾಡ್ತಿದ್ರು ಸುದೀಪ್ ಸರ್, ಓಕೆ ಡನ್ ಆಯಿತು. ನೋಡಿದ್ವಿ ಒಂದ್ಸರಿ ಸಾಂಗ್ ಹಾಕೊಂಡು ನೋಡಿದ್ವಿ, ಆಯಿತು. ಡಬ್ಬಿಂಗ್ ಹೋಗಿದೆ ಬ್ರೋ, ಆ ಡಬ್ಬಿಂಗ್ ಆ ಸಿಚುವೇಶನ್ಗೆ ಬಂತು ಸಾಂಗು. ಗ್ಲಿಟ್ರ್ ಬರ್ದೇ ಇದ್ರೆ ಕೇಳಿ ನೀವು. ಹೌದು. ಓ ಹೌದಾ, ನಿಮ್ಮ ಹತ್ರನೇ ಹೇಳ್ಕೊಳ್ತಾ ಇದ್ದೀನಿ. ನನಗೆ ನಿಮ್ಗೆ ಗೊತ್ತು, ಅದು ನೋಡೋ ಪ್ರೇಕ್ಷಕರಿಗೂ ಗೊತ್ತಾಗಲ್ಲ. ಒಂಥರ ಓ ಮೈ ಗಾಡ್. ಆಮೇಲೆ ಇದು ಹಿಟ್ ಆಗ್ತಾ ಇದೆ ಅಂದ್ರು. ಇದು ಒಂಥರ ದಿಲ್ ಪಸಂದ್ ಇದ್ದಂಗೆ, ತಿಂತ 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 ಇಷ್ಟ ಆಗುತ್ತೆ, ಹೇಳ್ತಾ 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 ಅಂತ. ಅಂದರೆ ಯಾರನ್ನ ತುಂಬ ಇಷ್ಟಪಡ್ತಾರೆ ಅವ್ರ ಮೇಲೆ ಈ ಸಾಂಗ್ ಇಷ್ಟ ಆಗ್ತಾ ಹೋಗುತ್ತೆ. ಇವನಿದ್ರೆ ಸಾಕು ಗುರು, ಅದು ಒಂದು ಅವ್ರ ಪೆಟ್ಸ್ ಇರುತ್ತಲ್ಲ, ನಾಯಿ ಬೆಕ್ಕು, ಅವ್ರ ಮೇಲೂ ಹಾಡ್ಬೋದು ಬೇಕಾರೆ ಆ ಸಾಂಗ್. ಯಾರು ಜೀವಕ್ಕೆ ತುಂಬ ಹತ್ರ ಅದಕ್ಕೆ ಆ ಸಾಂಗ್ ಹತ್ರ. ಒಂದು ಹಳೇದು ಒಂದು ಸಾಂಗ್ ಹಿಟ್ ಆಗಿತ್ತು, ಸವಿ ಸವಿ ನೆನಪು ಅಂತ. ಅದು ಒಂದು ಫ್ರೆಂಡ್ಶಿಪ್ ಮೇಲೆ ಹೋಗಿತ್ತು, ಆ್ಯಂಡ್ ಇದು ಗೆಳೆತನದ ಮೇಲೆ ಹೋಗಿದೆ. ಆ್ಯಂಡ್ ಫ್ರೆಂಡ್ಶಿಪ್ ಆ್ಯಂಥಮ್ ಅಂತಾನೆ ಇದು ಫೇಮಸ್ ಆಗ್ತಿದೆ. ಹಾಡಿರೋರು ಸುದೀಪ್ ಸರ್. ಅವರ ಒಂದು ಫ್ರೆಂಡ್ಶಿಪ್ ಬಾಂಡ್ ನಮ್ಗಳ ಮೇಲೆ ಏನು ಇಟ್ಟಿದ್ದಾರೆ ಅದಕ್ಕೆ ಆ್ಯಪ್ಟ್ ಆಗಿದೆ ಈ ಸಾಂಗ್. ಬಿಕಾಸ್ ನಾನು ಹತ್ರದಿಂದ ನೋಡಿದಾಗ ಆ ಸಾಂಗ್ನಲ್ಲಿ ಏನೇನಿದೆಯೋ ಲಿರಿಕ್ಸು ಅದಷ್ಟು ಅವ್ರು ನಡೆಸ್ಕೊಡುವಂಥದ್ದು ನಮ್ಗಳ ಹತ್ರ. ಸೊ ಆಗಿದೆ. ಎಸ್. ಆಮೇಲೆ ಸುದೀಪ್ ಸರ್ಗೆ ದೊಡ್ಡ ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ನೀವು ಸ್ಪೈನಲ್ ಕಾರ್ಡ್ ಆಗಿ ನಿಂತಿದ್ದಕ್ಕೆ. ಯಾಕೆಂದರೆ ಈ ಸಿನಿಮಾಗೆ ಸ್ಪೈನಲ್ ಕಾರ್ಡ್ ಅವರೇ ಸರ್. ನಾವು ಏನೇ ಮಾಡ್ಬೋದು ಸರ್, ನಾವು ಹೆಂಗೆ ಸಿನಿಮಾ ಮಾಡೋದು, ಏನೇ ಮಾಡ್ಬೋದು, ಒಂದು ಕೈ ಇಲ್ಲ ಅಂದರೆ ತುಂಬ ಕಷ್ಟ ಸರ್. ಹೌದು. ಒಂದು ಹ್ಯಾಂಡ್ ಬೇಕು ಸರ್. ಜೊತೆಲಿ ಇರ್ತೀನಿ ಅಂತ ಹೇಳೋದು ಬೇರೆ, ಕೈ ಹಿಡ್ಕೊಂಡು ಜೊತೆ ನಿಂತ್ಕೋತೀನಿ ಅಂತ ಹೇಳೋದು ಬೇರೆ. ಹೌದು, ಅರ್ಥ ಇದೆ ಎರಡಕ್ಕೂ. ಇವರು ಕೈ ಹಿಡ್ಕೊಂಡು ಬಾಚಿ ತಬ್ಕೊಂಡು ಜೊತೆಲಿ ನಿಂತವ್ರೆ. ನೀವು ಹೇಳ್ದಂಗೆ 15 ದಿವಸ ಅವ್ರು ಎಡಿಟ್ ಮಾಡಿಕೊಟ್ಟಿದ್ದಾರೆ ಇದನ್ನ. ಅಂದರೆ ಟ್ರಿಮ್ಮಿಂಗ್ ಇನ್ನೆಷ್ಟು ಯೋಚನೆ ಮಾಡಿರ್ಬೇಕು. ಡೆಫಿನೆಟ್ಲಿ. ಅಂದರೆ ಅದಕ್ಕೆ ಅವ್ರಿಗೊಂದು ಸೈಲೆಂಟ್ ಟೈಟಲ್ ಕೂಡ ಇದೆ, KFI ಎಡಿಟರ್ ಅಂದ್ಬಿಟ್ಟು. ಸೊ ಎಡಿಟಿಂಗ್ನಲ್ಲಿ ಅವರು ಅಂದರೆ ಹೀಸ್ ಅ ಸೂಪರ್ ಸ್ಟಾರ್. ಎಡಿಟಿಂಗ್ನಲ್ಲೂ ಬಾಸ್ ಅವರು. ಸೊ ಅವ್ರಿಗೊಂದು ಸೈಲೆಂಟ್ ಟೈಟಲ್ ಅದು, KFI ಎಡಿಟರ್ ಅಂದ್ಬಿಟ್ಟು. ಬಟ್ ಈ ಮುಖಾಂತರ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಸಿನಿಮಾಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಕೇಳ್ಕೋಬೇಕು ಅಂತ ಅನ್ನಿಸ್ತು, ಯಾಕಂದರೆ ಯಾರು ನಿಂತ್ಕೊಳ್ಳಲ್ಲ ಬ್ರೋ. ಸಿನಿಮಾ ಮಾಡಿದಿರ ಓಕೆ ಅಂದ್ಬಿಡ್ತಾರೆ. ಬಟ್ ಕರೆದು ನಿಮ್ಮನ್ನ ಅಷ್ಟು ಎಡಿಟಿಂಗ್ ಮಾಡಿಸಿ, ಟ್ರಿಮ್ಮಿಂಗ್ ಮಾಡಿಸಿ, ಅಷ್ಟು ಪರ್ಫೆಕ್ಟ್ ಮಾಡಿ ಟೇನೆಟ್ ಅವ್ರಿಗೆ ಏನಿತ್ತು ಬ್ರೋ ನೋಡೋಕ್ಕೆ. ಇನ್ಫ್ಯಾಕ್ಟ್ ನಾವು ಮಲ್ಕೊಂಡ್ಬಿಡ್ತಿದ್ವಿ, ಅವ್ರಿಗೆ 2 ಗಂಟೆ 3 ಗಂಟೆ ರಾತ್ರಿನಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದು ನಮ್ಮನ್ನ ಎಬ್ಬರಿಸೋರು. ಏನೋ ಮಾಡ್ತಿದ್ರ, ಮಲ್ಕೊಳೋದಕ್ಕೆ ಬಂದಿದ್ದೀರೇನ್ರೋ, ಎದೊಳ್ರೋ ಬಂದ್ರು ಎಡಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಡಿಟ್ ಬೆಳಗಿನ ಜಾವದವರೆಗೂ ಎಡಿಟ್ ಮಾಡಿ 1 hour 2 hours ಮಲ್ಗಿ ತಿರ್ಗಾ ಮತ್ತೆ ಶೂಟಿಂಗ್ ಹೋಗೋರು. ಗ್ರೇಟ್ ಅಪ್ಪ, ನಿಜವಾಗ್ಲೂ ಗ್ರೇಟ್. ನಿಮ್ಗೆ ಅಶ್ರವಾಣಿ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ. ಇನ್ನೊಂದು ನಂದೊಂದು ಪ್ರಶ್ನೆ ಇದೆ. ಸಿನಿಮಾ ನೋಡಿದಾಗ ಅದರಲ್ಲಿ ಹೀಗೆ ಒಂದು ಮಾತುಕತೆನಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈ ಮೂಳೆ ಇಲ್ದಿರೋ ಭಾಗ ಅಂದ್ರೆ ಯಾವುದು ಮನುಷ್ಯನ ಶರೀರದಲ್ಲಿ? ಮೆದುಳು. ನಾನು ಅದೇ ಅನ್ಕೊಂಡಿದ್ದೆ. ಇನ್ನೊಂದು ಅದು ಮೆದುಳೆ.
ನೀವು ಮೊದಲನೇ ಮೆದ್ಲಿಂದ ಯೋಚನೆ ಮಾಡ್ತೀರಾ, ಎರಡನೇ ಮೆದ್ಲಿಂದ ಯೋಚನೆ ಮಾಡ್ತೀರಾ, ಈ ತರ ಕಾಮಿಡಿ ಪಂಚ್ಗಳು ಹೊಡಿತೀರಲ್ಲ, ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ. ಸೊ ಈ ತರ ಒಂದಷ್ಟು, ಇದು ಬರೀ ಸ್ಯಾಂಪಲ್ ಅಷ್ಟೇ, ಈ ತರದ್ದು ಡೈಲಾಗ್ಗಳಂತೂ ಇಡೀ ಸಿನಿಮಾ ಕೊನೆವರೆಗೂ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿ ಬರ್ತಿದ್ದಾನೆ ಗುರು. ನಮ್ಗೆ ನಾನು ಆಕ್ಟ್ ಮಾಡಕ್ ತುಂಬಾ ಈಸಿ ಆಗೋಯ್ತು ನನಗೆ. ಅಂದ್ರೆ ನಾನು ಆಕ್ಟ್ ಮಾಡ್ತಾ ಇದೀನಿ ಅಂತಾನು ಅನ್ಸಿಲ್ಲ ನನಗೆ. ಬ್ರೋ ಇದ್ರಲ್ಲಿ ಏನು ಅಂದ್ರೆ 2 ಶೇಡ್ ಇದೆ ನಂದು, ಓಕೆನಾ. ಆ 2ನೇ ಶೇಡ್ ಮಾಡೋದು ತುಂಬಾ ಕಷ್ಟ. ಆಸ್ ಎ ಆಕ್ಟರ್ ಅದು ತುಂಬಾ ಕಷ್ಟ, ಒಪ್ಸೋದು ಕಷ್ಟ. ಬಟ್ ಇವ್ನು ಹೆಂಗ್ ನಮ್ದ ನನ್ನ ಅಂತ ನನಗೆ. ಯಾಕಂದ್ರೆ ನಾವು ನಾಟಕದಲ್ಲಿ ಮಾಡ್ತೀವಿ ಬ್ರೋ, ಎಲ್ಲ ಅಲ್ಲಿ ಇಲ್ಲಿ ಮಾಡ್ತಾನೆ ಇರ್ತೀವಿ ಆ ಪಾತ್ರಗಳನ್ನ. ಬಟ್ ಸಿನಿಮಾ ಒಪ್ಸೋದು ಇದೆಯಲ್ಲ, ನಾನು ಅದೇ ಅಂದೆ ಗುರು, ನಾನು ಇದನ್ನ ಮಾಡ್ಬಿಡ್ತೀನಿ, ಇದನ್ನು ಮಾಡ್ತೀನಿ, ಬಟ್ ನೀನು ಒಪ್ಪಿಸ್ಕೋಬೇಕಿದ್ದ ನೀನು. ಆಕ್ಚುಲಿ ನಾನು ನೋಡಿದ್ನಲ್ಲ ಸಿನಿಮಾನ, ಎಲ್ಲೂ ಯುನೋ ನಮ್ದೇ ಇರೋ ನಂಬಕ್ಕಾಗಲ್ಲ ಅನ್ನೋಂಗಿಲ್ಲ. ಬಿಕಾಸ್ ಸ್ಟೋರಿ ಲೈನ್ ಆ ಥರ ತೊಗೊಂಡೋಗಿದೆ. ನಿಮ್ದು ಈ ಶೇಡ್ ಇರ್ಬೋದು, ಆ ಶೇಡ್ ಇರ್ಬೋದು. ನನಗೆ ಅದೇ ಭಯ ಬ್ರೋ, ಅದನ್ನೇ ನೋಡಿದೆ ಚೆಕ್ ಮಾಡಬೇಕು ಅಂತ. ನಾನು 28ಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂದ್ರೆ, ಯಾಕಂದ್ರೆ ಬೇರೆ ಥರದ್ದೊಂದು ಶೇಡ್ ಪಾತ್ರ ಅದು. ಏನು ಗುರು ಹಿಂಗೂ ಮಾಡ್ತಾನ ಅಂತ ಅನ್ಸೋ ಅಂಥದ್ದು. ಬಟ್ ನನಗಂತೂ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾನೆ 100% ತುಂಬಾ ಚೆನ್ನಾಗಿದೆ. ಪ್ಲಸ್ ನೀವು ಪ್ರೋಮೋನಲ್ಲೇ ನಾನು ನೋಡಿದೆ, ಅಂದ್ರೆ ಒಂದು ಕಾಮಿಡಿ ಹೋಗ್ತಾ ಇರೋದು, ಸಡನ್ ಆಗಿ ಸೀರಿಯಸ್ ಆಗಿ ಬಂದು ನೀವು ಐ ಆಮ್ ನಾಟ್ ಯುವರ್ ಫ್ರೆಂಡ್ ಅಂತ ಹೇಳ್ತೀರಾ. ಸೊ ಆ ಸೀರಿಯಸ್ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ. ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಚಂದ, ತುಂಬಾ ಚೆನ್ನಾಗಿ ರುಬ್ಬವನಮ್ಮ. ಒಂದು 15 ದಿನ ಡಬ್ಬಿಂಗ್ ಮಾಡಿದ್ದೀನಮ್ಮ. ನಮ್ಮ ತಾಯಣಗೂ ನಾನು ಈ ತರ ಯಾರು ರುಬ್ಬಿಲ್ಲ ಗುರು. 15 ದಿನ ಹೋಗಿ ಬಂದು ಯಾವ ಮುಗಿಯುತ್ತೆ ಗುರು ಈ ಸಿನಿಮಾ ಅಂತಸ್ಬಿಟ್ಟಿತ್ತು ನನಗೆ. ಒಂದೇ ಏನಕ್ಕೆ ಅಂತಂದ್ರೆ, ಒಂದು ಸತಿ ನಾವು ಡಬ್ಬಿಂಗ್ ಮಾಡಿದಾಗ, ಬ್ರೋ ಇದು ನಾನು ಡೈಲಾಗ್ ಹೇಳ್ತೇನೆ, ಇಲ್ಲಿ ಕ್ವಶನ್ ಬರಬೇಕು ಅಂದೆ. ಕರೆಕ್ಟ್ ಬ್ರೋ ಮಾಡಿದೆ ಅಷ್ಟೇ. ಇಷ್ಟು ದಿವಸ ಮಾಡ್ಕೊಂಡ್ಬಂದಿದ್ನಲ್ಲ, ತಿರ್ಗಾ ರಿವರ್ಸ್ ಮಾಡ್ಕೊಂಡ್ಬಂದಿದ್ದೆ. ಯಾಕಂದ್ರೆ ಒಂದ್ಸತಿ ಪ್ರೇಕ್ಷಕರು ಈ ಸಿನಿಮಾ ನೋಡಿ ವಾಪಸ್ ಬಂದಾಗ ಕರೆಕ್ಟ್ ಅಂತಾರೆ. ಇಲ್ಲಿ ನೋಡಿಲಿ ಅಂತ ಹೇಳಕ್ ಆಸೆ ಆಗ್ತಿದೆ, ಬಟ್ ಹೇಳಕ್ ಆಗ್ತಾ ಇಲ್ಲ. ನಂಗೆ ಇನ್ನೊಂದು ಅಶರೀರವಾಣಿ ಬಂತು. ನಿಮಿಕಾ ನಿಮ್ಗೆ ಈ ಸಿನಿಮಾದಲ್ಲಿ ಹೀರೋಯಿನ್ ಅಲ್ವಾ? ನಿಮಿಕಾ ನನಗೆ ಹೀರೋಯಿನ್ ಅಲ್ಲ, ಅಥವಾ ಇರ್ಬೋದೇನೋ, ಅಥವಾ ಇಲ್ದೇನೋ ಇರ್ಬೋದೇನೋ, ಅಥವಾ ನಿಮ್ಗೂ ಆಗಿರ್ಬೋದೇನೋ, ಅಥವಾ ಚಂದನ್ ಅವ್ರಿಗೂ ಆಗಿರ್ಬೋದೇನೋ. ಸೊ ಇದಿಷ್ಟೂ ಕಂಪ್ಲೀಟ್ ಆಗಿ ನೀವು ಸಿನಿಮಾ ನೋಡಿದ್ರೆ ಯಾರಿಗೆ ಯಾರು ಹೀರೋಯಿನ್ನು, ಯಾರಿಗೆ ಯಾರು ಹೀರೋ, ಯಾರಿಗೆ ಯಾರು ವಿಲನ್ನು, ಯಾರಿಗೆ ಯಾರು ಫ್ರೆಂಡು, ಪ್ರತಿಯೊಂದು ಗೊತ್ತಾಗೋದು. ಒಟ್ಟಿನಲ್ಲಿ 28ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಗುರು. ನಮ್ಮ ತಾಯಿ ಕಷ್ಟ ನೋಡಕ್ ಆಗ್ತಿಲ್ಲ ಗುರು, ಓಡಾಡ್ತಾ ಇದೆಯಾ ಕ್ಯಾಮ್ರಾ ತಗೊಂಡು, ಹಿಂಸೆ ಅನಿಸ್ತಾ ಇದೆ ಗುರು ನನಗೆ. ಇಲ್ಲಿಂದ ಇಲ್ಲಿ ಬರ್ತಾ ನೋಡಿ, ಇಲ್ಲಿ ಹೆಂಗೂರು ಓಡಾಡ್ತಿದ್ಯಾ ನೀನು, ಚೆನ್ನಾಗಿರೋ ಗುರು ನೀನು. ಸೊ 28ಕ್ಕೆ ಸಿನಿಮಾ ಅಶರೀರವಾಣಿ ಏನಾದ್ರು ಕೇಳಿಸ್ತಾ ನಿಮ್ಗೆ? ಇಲ್ಲ, ಟ್ರೈ ಮಾಡ್ತಾ ಇದೀನಿ ಕೇಳಿಸ್ಕೊಂಡು. ಸಾಧುಕೋಕಿಲ ಮತ್ತೆ ಗಿರಿ ಕಾಂಬಿನೇಷನ್ ಹೆಂಗ್ ಬರ್ತಾರೆ ಸಿನಿಮಾ? ಒಂದು ಸಾಧು ಮಹಾರಾಜ್ ಕಾಮಿಡಿ ಕಿಂಗ್, ಮತ್ತೆ ಅವ್ರು ಬಿಟ್ರೆ ಇವಾಗ ಕಾಮಿಡಿ ಅನ್ನೋದ್ರಲ್ಲಿ ಮೆರಿತಾ ಇರೋದೇ ನೀವು. ಸೊ ಇಬ್ಬರದು ಕಾಂಬಿನೇಷನ್ ಅಂದ್ರೆ, ಇಬ್ರು ಒಂದು ಕಾಮಿಡಿನಲ್ಲಿ ಒಂದು ದೊಡ್ಡ ಹೆಸರು ಮಾಡಿದಂಥ ಇಬ್ಬರನ್ನ ಆನ್ ಸ್ಕ್ರೀನ್ ಜೊತೆನಲ್ಲಿ ನೋಡಿದಾಗ ಆಡಿಯನ್ಸ್ ರಿಯಾಕ್ಷನ್ ಹೇಗಿರ್ಬೋದು ಬ್ರೋ? ಅತ್ಯದ್ಭುತ. ನನಗಂತೂ ಸಾಧು ಬೈ ಅಂದ್ರೆ ಮಾತ್ರ ಲವ್. ಅವರು ಮಾನಿಟ್ರಲ್ಲಿ ಏನಮ್ಮ ಹೌದಮ್ಮ ಅಂದಿರ್ತಾರೆ ಬ್ರೋ, ಟೇಕಲ್ ಮಾಡ್ತಾರ ಬ್ರೋ ಅವರು. ಲೇ ಇದು ಯಾವ್ದೋ ನಾಯಿ, ಇವನು ಕಂಟ್ರೋಲ್ ಮಾಡ್ಕೊಂಡು ಸಾಧು ಬೈ ನೀವ್ ಹೆಂಗ್ ಮಾಡ್ಬಿಟ್ರಿ ಹೆಂಗೆ ನೀವು ಅಂತ ಬಂದ್ಬಿಡುತ್ತಮ್ಮ, ನಾನೇನ್ ಮಾಡಲಿ, ಮಾಡ ಅಂತಿರ್ತಾರೆ. ಅವ್ರ ತರ ಎನರ್ಜಿ ಯಾರು ಕೊಡಕ್ಕಾಗಲ್ಲ ಬ್ರೋ. ಬಟ್ ಅವ್ರ ಜೊತೆ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೇಮಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಏನಿಲ್ಲ, ಅವ್ರ ಜೊತೆ ನಿಂತ್ರೇ ಚೆನ್ನಾಗಿರುತ್ತೆ. ನೀವು ನೋಡಿ, ನೀವು ಸಾಧು ಬೈ ಹೇಳ್ತಾ ಇದ್ರಲ್ವಾ, ಇಲ್ಲಿ ಅವಿನಾಶ್ ಅವ್ರು ಕಾಮಿಡಿ ಮಾಡಿದ್ದಾರೆ, ಅದು ಗೊತ್ತಾಗೋದೇ ಇಲ್ಲ ಟ್ರೈಲರ್ ಅಲ್ಲಿ. ಬಟ್ ಸಿನಿಮಾಲಿ ಹೆಂಗು ಇಷ್ಟು ಮಾಡೋರು ಇವರು ಅಂತ ಅನ್ಸುತ್ತೆ. ಬಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಮಜ್ಜಾ ಕೊಡುತ್ತೆ. ಸೊ ಔಟ್ ಅಂಡ್ ಔಟ್ ಇದು ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. 100ಕ್ಕೆ 1000% ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದು. ನಾವೇನೋ ಅಂದ್ಕೊಬೋದು ಫ್ಲರ್ಟ್ ಅಂದ್ರೆ ಹುಡುಗಿನ ಪಟಾಯಿಸೋದನ್ನು. ಸಿನಿಮಾ ಸ್ಕ್ರೀನ್ ಪ್ಲೇ ಇದೆಯಲ್ಲ ಅದೇ ಫ್ಲರ್ಟ್, ಸಿನಿಮಾಗೂ ಮತ್ತು ಆಡಿಯನ್ಸ್ಗೂ ಇದೆಯಲ್ಲ ಅದೇ ಫ್ಲರ್ಟ್ ಆಕ್ಚುಲಿ. ನನ್ನ ಮಕ್ಕಳ ಹಿಂಗೆ ಪಟಾಯಿಸ್ತೀರ ನಮ್ಮನ್ನ ಅನ್ನೋದೇ ಇದು ಫ್ಲರ್ಟು. ಸೊ 28ಕ್ಕೆ ಇದೇ ಮಂತ್ ನಮ್ಮ ಸಿನಿಮಾ, ನಮ್ಮ ಚಂದನ್
ನಿರ್ಮಾಣ ಹಾಗೂ ನಿರ್ದೇಶನ ಮಾಡಿರೋಂಥ ಸಿನಿಮಾ ಬರ್ತಾ ಇದೆ. ಸೊ ನೀವೆಲ್ಲರೂ ಬನ್ನಿ. ಇವ್ರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಗುರು ನಿಮ್ಮ 10 ಜನ ಫ್ರೆಂಡ್ ಇದ್ರೆ ಒಬ್ಬರನ್ನ ಕಳಿಸಿ, ಅವ್ರು ಬಂದು ನೋಡ್ತಾರೆ, ಅವ್ರು ಹೇಳ್ತಾರೆ ಆಮೇಲೆ ಬನ್ನಿ ಅಂತ. ಸೊ ನಾನು ಎಲ್ರೂ ಬನ್ನಿ, ಎಲ್ರಿಗೂ ಇಷ್ಟ ಆಗುತ್ತೆ. 28ಕ್ಕೆ ದಯವಿಟ್ಟು ನಮ್ಮನ್ನು ಹರಸಿ ಹಾರೈಸಿ ನಮ್ಮನ್ನು ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಏನಂತಾರೆ ಬ್ರೋ? ಎಸ್, ಈ ಸಿನಿಮಾ ಬೇಸಿಕ್ಲಿ ಒಂದು ಫ್ರೆಂಡ್ಶಿಪ್, ಒಂದು ಬ್ರದರ್ಹುಡ್, ಒಂದು ಬ್ರೊಮ್ಯಾನ್ಸ್ ತುಂಬಿರೋದ್ರಿಂದ ನೀವು ನಿಮ್ಮ ಬ್ರದರ್ಸ್, ನಿಮ್ಮ ಬ್ರೊಮ್ಯಾನ್ಸ್ ಅಥವಾ ನಿಮ್ಮ ಪಾರ್ಟ್ನರ್ಸ್ ಜೊತೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ನಾವು ನಮ್ಮ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಆ್ಯಸ್ ಆಡಿಯನ್ಸ್ ಕೂತ್ಕೊಂಡು ಸಿನಿಮಾ ನೋಡಿದಾಗ ಕೂಡ 10 ಸಲ ನೋಡಿದ್ರು 11ನೇ ಸಲಿಗೆ ತುಂಬ ನಗು ಬರೋದು. ಸೊ ಆ ರೀತಿ ಇದೆ ಸಿನಿಮಾ. 28ನೇ ತಾರೀಕು ನಿಮ್ಮ ಹತ್ತಿರದ ಥಿಯೇಟರ್ಸ್ನಲ್ಲಿ ಬರ್ತಾ ಇದೆ. ದಯವಿಟ್ಟು ಥಿಯೇಟರ್ಗೆ ಬಂದು ನಿಮ್ಮ ಫ್ರೆಂಡ್ಸ್ ಜೊತೆನಲ್ಲಿ ಸಿನಿಮಾ ನೋಡಿ. ಬ್ರೋ ನಿಮ್ಗೇನು ಆಶೀರ್ವಾದ ಮಾಡಿ ಕೇಳಿಸ್ತಾ ಇಲ್ಲ? ಇಲ್ಲ, ಈಗ ಸದ್ಯಕ್ಕಿಲ್ಲ. ಓಕೆ, ಡನ್, ಮುಗೀತು ನಮ್ಮ ಕೆಲಸ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.